ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ರೂಪ. ಫ್ರೆಂಡ್ಸ್, ನಾನು ಹಿಂದಿನ ವಿಡಿಯೋದಲ್ಲಿ ನಾವು ಮನೆ ದೇವ್ರಿಗೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಅಂತ ಅಪ್ಲೋಡ್ ಮಾಡಿದ್ದೆ ವಿಡಿಯೋನ. ಯಾರೆಲ್ಲ ವಿಡಿಯೋ ನೋಡಿಲ್ಲ ದಯವಿಟ್ಟು ವಿಡಿಯೋ ನೋಡ್ಕೊಂಡು ಬನ್ನಿ. ಆ ವಿಡಿಯೋ ನೋಡಿದರೆ ಈ ವಿಡಿಯೋದು ಫುಲ್ ನೋಡಿದ ಮೇಲೆ ಅರ್ಥ ಆಗುತ್ತೆ. ಸೊ ಮುಂದುವರಿದ ಭಾಗ ನಾನು ಇವಾಗ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡಬೇಡಿ, ಹಾಗೆಯೇ ಅರ್ಧಕ್ಕೆ ಬಿಟ್ಟು ಮುಂದಕ್ಕೆ ಹೋಗಬೇಡಿ. ದಯವಿಟ್ಟು ಎಲ್ಲರೂ ಕೂಡ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ವಿಡಿಯೋ ಬಗ್ಗೆ ಏನಾದರೂ ಕಮೆಂಟ್ ಮಾಡಿ. ಹಾಗೆಯೇ ಹೈಪ್ ಆಪ್ಷನ್ ಇರುತ್ತೆ ಪಕ್ಕದಲ್ಲಿ, ಮಾನಿಟೈಸೇಷನ್ ಆಗಿರೋರಿಗೆ ಹೈಪ್ ಆಪ್ಷನ್ ಕೂಡ ಬಂದಿರುತ್ತೆ. ಸೊ ನೀವು ಮಾಡೋ ಒಂದು ಹೈಪಿಂದ ನಮಗೆ ಮೋಟಿವೇಶನ್ ಸಿಕ್ಕಂಗಾಗುತ್ತೆ. ಹಾಗೆಯೇ ಅದರಿಂದ ನಾವು ಬೇರೆ ಬೇರೆ ಒಳ್ಳೊಳ್ಳೆ ವಿಡಿಯೋಸ್ ಮಾಡಲಿಕ್ಕೆ ಎನರ್ಜಿ ಬರುತ್ತೆ. ಸೊ ದಯವಿಟ್ಟು ಕೂಡ ಯಾರೂ ಹಾಗೇ ಸ್ಕಿಪ್ ಮಾಡಿ ಸುಮ್ಮನೆ ಆಗಬೇಡಿ. ವಿಡಿಯೋ ನೋಡಿ ಕೂಡ ಕೆಲವೊಬ್ಬರು ಹೈಪ್ ಮಾಡಲ್ಲ, ಲೈಕ್ ಮಾಡಲ್ಲ, ಕಮೆಂಟ್ ಮಾಡಲ್ಲ, ಹಾಗೆ ಶೇರ್ ಮಾಡಲ್ಲ. ಸುಮ್ಮನೆ ಏನೋ ಕಾಟಾಚಾರಕ್ಕೆ ವಿಡಿಯೋ ನೋಡಿ ಸುಮ್ಮನೆ ಆಗ್ತಾರೆ. ಸೊ ದಯವಿಟ್ಟು ಆ ಕೆಲಸ ಮಾಡಬೇಡಿ. ಯಾರು ಕೂಡ ವಿಡಿಯೋ ನೋಡಿದ್ರೆ ಒಂದು ಲೈಕ್, ಹಾಗೆ ಒಂದು ಕಮೆಂಟ್, ಹಾಗೆ ಒಂದು ಸಲ ಹೈಪ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ಶೇರ್ ಮಾಡಿ. ಸೊ ಇದರಿಂದ ನೀವೇನು ಕಳ್ಕೊಳ್ಳೋದಿಲ್ಲ ಅಂತ ಹೇಳ್ತೀನಿ. ಸೊ ಬನ್ನಿ ಫ್ರೆಂಡ್ಸ್, ಮುಂದುವರಿದ ಭಾಗದಲ್ಲಿ ತೋರಿಸ್ತೀನಿ. ಸೊ ನಾವು ಮನೆ ದೇವ್ರಿಗೆ ಬಂದಿದ್ವಿ ಅಂತ ಹೇಳಿದ್ನಲ್ವಾ. ಸೊ ದೇವಸ್ಥಾನಕ್ಕೆ ಹೋಗೋಕೆ ಮುಂಚೆ ದೇವಸ್ಥಾನ ಹತ್ರ ಇಳ್ಕೊಂಡಿದ್ವಿ. ಬಟ್ ಅಲ್ಲಿ ಹೇಳಿದರು ಫಸ್ಟು ಮನೆಗೆ ಹೋಗಿ ಟಿಫನ್ ಮಾಡ್ಕೊಂಡು ಬನ್ನಿ, ಆಮೇಲೆ ನೋಡೋಣ, ಪೂಜೆಗೆ ತಯಾರಿ ಮಾಡೋಣ ಅಂತ ಹೇಳಿದರು. ಸೊ ಅದಕ್ಕೋಸ್ಕರ ನಾವು ಮನೆಗೆ ಬಂದ್ವಿ. ಇದು ಪೂಜಾರರು ಮನೆ, ಇದು ಹಳೇ ಕಾಲದ ತೊಟ್ಟಿ ಮನೆ. ಇದು ನೋಡ್ತಾ ಇದ್ದೀರಾ, ಈ ಥರ ತೊಟ್ಟಿ ಮನೆಗಳು ಸಿಗೋದು ತುಂಬಾ ಕಷ್ಟ. ಬೇರೆ ಏನಂದರೆ ಬೇರೆ ದೇವಸ್ಥಾನಗಳಿಗೆ, ಮನೆ ದೇವರುಗಳಿಗೆ ಹೋದರೆ ಅಲ್ಲೆಲ್ಲ ಸಮುದಾಯ ಭವನ ಅಂತಲೋ ಅಥವಾ ಒಂದು ದೇವಸ್ಥಾನದ ಕಡೆಯಿಂದ ಒಂದು ಶೆಡ್ ಥರನ ಏನೋ ಒಂದು ಮಾಡಿರ್ತಾರೆ. ಯಾಕಂದರೆ ಮನೆ ದೇವ್ರಿಗೆ ಬರೋರು ತುಂಬ ಹರಕೆಗಳನ್ನ ಹೊತ್ಕೊಂಡಿರ್ತಾರಲ್ವ, ಅವ್ರೇನಾದರೂ ಅಲ್ಲೇ ಅಡುಗೆ ಮಾಡಿಸಿ ಎಲ್ರಿಗೂ ಪರೋ ಮಾಡಿ ಅಲ್ಲೇ ಊಟಕ್ಕೆ ಹಾಕುವಂಥ ಸಮಯ ಇದ್ದರೆ ಅಲ್ಲೇ ಮಾಡಲಿಕ್ಕೆ. ಬಟ್ ಇಲ್ಲಿ ಆ ಥರ ಏನು ವ್ಯವಸ್ಥೆ ಇರಲಿಲ್ಲ. ಮನೆಯೇ ಇತ್ತು, ಐನೋರ್ ಮನೆ. ಸೊ ಆ ಮನೆಯಲ್ಲೇ ನಾವು ಹೋಗೋಕ್ಕೆ ಮುಂಚೆ ವಾಂಗಿಬಾತ್ ಮಾಡಿದ್ವಿ ಅಂತ ಹೇಳಿದ್ದೆ ಹಿಂದಿನ ವಿಡಿಯೋದಲ್ಲಿ. ಸೊ ಆ ವಾಂಗಿಬಾತ್ ಕೂಡ ತಗೊಂಡು ಹೋಗಿದ್ವಿ. ಹೋದ ತಕ್ಷಣವೇ ಹೋಗೋಷ್ಟರಲ್ಲಿ ಆಲ್ರೆಡಿ ಟಿಫನ್ ಟೈಮ್ ಆಗಿತ್ತು, 9:30 10 ಗಂಟೆ ಆಗಿತ್ತು. ಸೊ ಫಸ್ಟು ಟಿಫನ್ ತಿನ್ಕೊಂಬಿಡೋಣ, ಆ ನಂತರ ಮಧ್ಯಾಹ್ನದ ಊಟಕ್ಕೆ ರೆಡಿ ಮಾಡಿಕೊಂಡು ಪೂಜೆಗೆ ರೆಡಿ ಮಾಡ್ಕೊಂಡ್ರಾಯ್ತು ಅಂತ ಹೇಳಿ ಟಿಫನ್ ತಿಂದ್ಕೊಂಡ್ವಿ. ಟಿಫನ್ ತಿಂದು ಆಮೇಲೆ ಪೂಜೆ ತಯಾರಿ ಎಲ್ಲ ನಡೆಸಿದ್ವಿ. ಪೂಜೆಗೆ ಅಂತ ನಮ್ಮ ಅಕ್ಕ ಮತ್ತು ಭಾವ ಇಬ್ಬರು ಕೂಡ ಉಪವಾಸ ಇದ್ದರು. ಯಾಕಂದರೆ ಪಾಪು ಮಂಡೆ ತೆಗ್ಸೋದಿತ್ತು, ಕೂದಲು ತೆಗ್ಸೋದಿತ್ತು. ಅದು ತೆಗ್ಸಿದ ನಂತರ ಪೂಜೆ ಮಾಡಿಸಿ ಆನಂತರ ಊಟ ಮಾಡೋದು ಅಂತ ಅವರಿಬ್ಬರು ಉಪವಾಸ ಇದ್ದರು. ನಾವೆಲ್ಲರೂ ಟಿಫನ್ ತಿಂದು ಅಡುಗೆ ರೆಡಿ ಮಾಡ್ತಾಯಿದ್ವಿ. ಇಲ್ಲಿ ಒಂದು ಹುಡುಗಂಗೆ ಯಾವುದೋ ಹುಡುಗಿ ತೋರಿಸ್ತಾ ಇದ್ವಿ ಅಂತ ನಾಚಿಕೆ ಸ್ಟಾರ್ಟ್ ಆಗ್ಬಿಟ್ಟಿದೆ. ಫೇಸ್ ತೋರ್ಸೋಕ್ಕೆ ಇಷ್ಟ ಆಗ್ತಾಯಿಲ್ಲ ಅಲ್ಲಿ. ಹಾಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಅಂದರೆ, ಇಲ್ಲಿ ನಮ್ಮ ಮನೆ ಕಡೆಗಳಲ್ಲಿ ಇಳಿಗೆ ಮನೆ ಅಂದರೆ ಕತ್ತಿ ಮನೆ ಏನಿರುತ್ತೆ, ಕಾಯಿ ತುರಿಯೋಕ್ಕೆ ಬಳಸ್ತೀವಲ್ವ ಅದು. ಸೊ ಅದು ತುಂಬಾ ಚಿಕ್ಕದಾಗಿರುತ್ತೆ. ಇದು ನೋಡ್ತಾ ಇದ್ದೀರಾ, ನನಗೆ ಅದೊಂದು ಎತ್ತಾಡಲಿಕ್ಕೆ ತುಂಬ ಕಷ್ಟ ಆಗ್ತಾಯಿತ್ತು. ಯಾಕಂದರೆ ಆಲ್ರೆಡಿ ನಮ್ಮ ಭುಜದ ಎತ್ತರಕ್ಕೆ ಅಂದರೆ ಒಂದು 4 ಅಡಿ ಎತ್ತರಕ್ಕೆ ಮಾಡಿಸಿರುವಂಥ ಇಳಿಗೆ ಮನೆಗಳು ತುಂಬಾ ಎತ್ತರ ಆಗಿತ್ತು ಮತ್ತು ತುಂಬಾ ವೆಯ್ಟ್ ಕೂಡ ಇತ್ತು. ಅಲ್ಲೇ ನೇರಳೆ ಹಣ್ಣು ಕೂಡ ಬಂದಿತ್ತು. ನಮ್ಮ ಅತ್ತೆ ಎಲ್ರಿಗೂ ನೇರಳೆ ಹಣ್ಣು ಹಂಚ್ತಾ ಇದ್ರು. ನೇರಳೆ ಹಣ್ಣು ತುಂಬ ದಿನದ ನಂತರ ನೋಡಿದ ತಕ್ಷಣ ಬಾಯಲ್ಲೆಲ್ಲ ನೀರು ಬರ್ತಾಯಿತ್ತು, ಅಷ್ಟು ಚೆನ್ನಾಗಿತ್ತು ನೇರಳೆ ಹಣ್ಣು. ಸೊ ಅದನ್ನು ತಿಂದ ಮೇಲೆ ಪೂಜೆ ತಯಾರಿ ನಡೆಸ್ತಿದ್ವಿ. ಸೊ ಕೆಲವೊಬ್ಬರು ಒಬ್ಬಟ್ಟು ನೈಟ್ ಕೂಡ ಮಾಡಿದ್ವಿ ನಮ್ಮ ಮನೆಯಲ್ಲೇ. ಅದು ಏನಂದರೆ ನಾವೆಲ್ಲರೂ ತಿನ್ನಲಿಕ್ಕೆ, ಇದು ದೇವ್ರ ಪೂಜೆ ಬಳಸಲಿಕ್ಕೆ ಅಂತ ನಾವು ಎಕ್ಸ್ಟ್ರಾ ಮನೆಯಲ್ಲೂ ಕೂಡ ಅದು ಐನೋರ್ ಮನೆಗೆ ಹೋದ್ಮೇಲೆ ಅಲ್ಲೂ ಕೂಡ ಮಾಡಲಿಕ್ಕೆ ರೆಡಿ ಮಾಡ್ಕೊಂಡಿದ್ವಿ. ಇಲ್ಲಿ ಬೇಳೆ ಒಬ್ಬಟ್ಟು ಮಾಡ್ತಾಯಿದ್ವಿ. ಸೊ ಹಾಗೆಯೇ ಇಲ್ಲಿ ದೇವಸ್ಥಾನ ಐನೋರ್ ಮನೆಯಲ್ಲಿ ಇಟ್ಟಿರುವಂಥ ದೇವರು ಅಂದರೆ ಮುಖವಾಡ ಬರುತ್ತಲ್ವ, ಸೊ ಆ ಥರ ಅದನ್ನು ಇಲ್ಲಿಟ್ಟಿದ್ದಾರೆ. ಇಲ್ಲಿ ಕೂಡ ಪೂಜೆ ಮಾಡಬೇಕಾಗಿತ್ತು. ನೋಡ್ತಾ ಇದ್ದೀರಾ ಇಲ್ಲಿ ಯಾವ ರೀತಿ ರೆಡಿ ಮಾಡಿ ಇಟ್ಟಿದ್ದಾರೆ ಅಂತ, ತುಂಬಾ ಚೆನ್ನಾಗಿತ್ತು. ಸೊ ನಂತರ ನಾವು ದೇವಸ್ಥಾನ ಹತ್ರ ಹೋದ್ವಿ. ನೆಲಕ್ಕೆ ನಿಜವಾಗ್ಲೂ ನಾವು ಹೋಗೋ ಅಷ್ಟರಲ್ಲಿ 11:30 12 ಗಂಟೆ ಹತ್ತತ್ರ ಆಗಿತ್ತು. ಆವಾಗಲೇ ಕಾಲಿಡೋಕ್ಕಾಗ್ತಾ ಇಲ್ಲ, ಅಷ್ಟು ಕೆಂಡದ ಮೇಲೆ ಕಾಲಿಡ್ತಾ ಇದ್ದೀವೇನೋ, ಅಷ್ಟು ಬಿಸಿಲಿತ್ತು. ನಮಗೆ ನಿಜ 5 ನಿಮಿಷನೂ ಕೂಡ ಹೊರಗಡೆ ನಿಲ್ಲಕ್ಕಾಗಲಿಲ್ಲ. ನಂತರ ದೇವಸ್ಥಾನಕ್ಕೆ ಬಂದ್ವಿ. ತುಂಬಾ ಹಳೇ ಕಾಲದ ದೇವಸ್ಥಾನ ಇದು. ಇನ್ನೂ ಏನೋ ಅಭಿವೃದ್ಧಿ ಕಾರ್ಯಗಳು ನಡೆದಿಲ್ಲ ಇಲ್ಲಿ. ಸೊ ಇಲ್ಲಿ ಮನೆ ದೇವ್ರಿಗೆ ಬಂದಂಥವ್ರು ತುಂಬ ಜನ ಏನಾದರೂ ಬಂದರೆ ಈ ಥರ ಬರಲಿಕ್ಕೆ ಸರತಿ ಸಾಲಿನಲ್ಲಿ ಬರಲಿ ಅನ್ನೋದಕ್ಕೋಸ್ಕರ ಈ ಥರ ಪಟ್ಟಿಗಳನ್ನ ಹಾಕಿ
ಸಾಲ್ಗಳ ಥರ ಮಾಡಿದ್ರು. ಅದನ್ನು ಬಿಟ್ಟರೆ ಇನ್ನೇನು ವ್ಯವಸ್ಥೆಗಳು ಇರಲಿಲ್ಲ ಇಲ್ಲಿ. ಸೊ ಮನೆ ದೇವರು ಅಂತ ಹೇಳಿದರೆ ಇದು ಸರ್ಕಾರಿ ಕಡೆಯಿಂದ ಏನಾದರೂ ಅನುದಾನ ಅಂತ ಸಿಕ್ಕಿದರೆ ಮುಂದುವರೆದಿರುತ್ತೆ. ಬಟ್ ಇಲ್ಲಿ ಏನೂ ಸಿಕ್ಕಿಲ್ಲ ಅಂತ ಅನ್ಕೋತೀನಿ. ಸೊ ಇಲ್ಲಿನ ದೇವಿಗೆ ಇವತ್ತು ಯಾರೋ ಹರಕೆ ಮಾಡ್ಕೊಂಡಿದ್ರು ಅಂತ ಅನಿಸುತ್ತೆ. ಸೊ ಅದಕ್ಕೋಸ್ಕರ ಬೆಣ್ಣೆ ಅಲಂಕಾರ ಕೂಡ ಮಾಡಿದರು. ಬೆಣ್ಣೆ ಅಲಂಕಾರ ತುಂಬಾ ಚೆನ್ನಾಗಿ ಮಾಡಿದರು. ನನಗಂತೂ ಇಷ್ಟ ಆಯಿತು. ನಂತರ ಹೊರಗಡೆ ಬಂದ್ವಿ. ಹೊರಗಡೆ ಬಂದ ತಕ್ಷಣ ಇಲ್ಲೆಲ್ಲ ನಾಗದೇವತೆಗಳ ಕಲ್ಲುಗಳಾಗಿರ್ಬೋದು, ಹಳೆ ಕಾಲದ ಪ್ರತಿಮೆಗಳಾಗಿರ್ಬೋದು ಎಲ್ಲನೂ ಕೂಡ ಅಲ್ಲಲ್ಲೇ ಇಟ್ಟಿದ್ರು. ಹಾಗೆಯೇ ಇಲ್ಲಿ ಗರುಡಗಂಬ ನೋಡ್ತಾ ಇರ್ಬೋದು, ಪಕ್ಕದಲ್ಲಿ ಕಾಣಿಸ್ತಾ ಇದೆ. ಸೊ ನಂತರ ಹೊರಗಡೆ ಒಂದು ರೌಂಡ್ ಬರೋಣ ಅಂತ ಹೋಗಿದ್ವಿ. ಹೊರಗಡೆ ಅಷ್ಟೊಂದು ಏನು ಅನುಕೂಲಕರ ಅಂತ ಅನ್ನಿಸ್ಲಿಲ್ಲ ನನಗೆ. ಯಾಕಂದರೆ ಅಷ್ಟೇನು ಕ್ಲೀನಾಗಿ ಇಟ್ಟಿರಲಿಲ್ಲ ಅಲ್ಲೇನು. ಹೊರಗಡೆ ಎಲ್ಲ ಅಲ್ಲಲ್ಲೇ ಸೆತ್ತೆ ಬೆಳ್ಕೊಂಡಿತ್ತು. ಮಕ್ಕಳು ಎಲ್ಲ ತಿರುಗ್ತಾ ಇರ್ತಾರೆ. ಸೊ ಅಲ್ಲೆಲ್ಲ ಕ್ಲೀನ್ ಮಾಡಿಕೊಂಡು ಇಟ್ಟಿರಬೇಕು. ಬಟ್ ಇಲ್ಲೇನು ವ್ಯವಸ್ಥೆ ಇಲ್ಲ. ನೋಡ್ತಾ ಇದ್ದೀರಾ, ಅಲ್ಲಲ್ಲೇ ಬಿದ್ದೋಗಿರೋ ಅಂಥದ್ದು ಕಲ್ಲು, ಚಪ್ಪಡಿ ಕಲ್ಲಾಗಿರ್ಬೋದು ಅಥವಾ ಜಲ್ಲಿ ಕಲ್ಲುಗಳು ಯಾವುದೋ ಕೆಲಸಕ್ಕೆ ಅಂತ ಬಳಸಿ ಅರ್ಧ ಉಳ್ಕೊಂಡಿದ್ದೆಲ್ಲ ಅಲ್ಲಲ್ಲೇ ಬಿಟ್ಟಿದ್ದಾರೆ. ಉಳ್ದಿರೋಂಥ ಅಲ್ಲಲ್ಲೇ ಸೆತ್ತೆಗಳೆಲ್ಲ ಬೆಳ್ಕೊಂಡ್ಬಿಟ್ಟಿದೆ. ಪೊದೆಗಳೆಲ್ಲ ಸ್ಟಾರ್ಟ್ ಆಗಿಬಿಟ್ಟಿದೆ ಅಲ್ಲಿ. ಬಟ್ ಇದನ್ನು ಯಾರೂ ನೋಡಿಲ್ಲ, ಸರಿಯಾಗಿ ಅಬ್ಸರ್ವ್ ಮಾಡಿ ಕ್ಲೀನ್ ಮಾಡ್ಕೊಂಡಿಲ್ಲ. ಈ ಥರ ದೇವಸ್ಥಾನಗಳಲ್ಲಿ ಈ ಥರ ಏನಾದ್ರು ಮಕ್ಕಳು ಒಬ್ಬೊಬ್ಬರೇ ಹಿಂದ್ಗಡೆ ಎಲ್ಲ ಹೋಗುವಾಗ ಎಂಥದಾದ್ರು ವಿಷಕಾರಿ ಹುಳಗಳು ಸೇರ್ಕೋಬೋದು. ಅದನ್ನು ಕ್ಲೀನ್ ಮಾಡಿಸ್ದೇ ಇರೋದು ನನಗೆ ಬೇಜಾರಾಯಿತು. ಸೊ ನಂತರ ಪಾಪು ಮಂಡೆ ತಗ್ಸೋಣ ಅಂತ ಬಂದಿದ್ವಿ. ಆ ಪಾಪುದು ಏನು ಅಂದರೆ ಎಳೆ ಚರ್ಮ ಆಗಿರೋದ್ರಿಂದ ಅವರು ಏನು ಮಾಡ್ತಾರೆ, ಅವರು ತಲೆ ಕೂದಲನ್ನ ತೆಗಿತಾರಲ್ವ. ಸೊ ಅವರು ಪಾಪು ಹತ್ರ ಈ ಮೆದುಳು ಹತ್ರ ಅಂದರೆ ತಲೆ ಬುರುಡೆ ಇರುತ್ತಲ್ವ, ಆ ಜಾಗದಲ್ಲಿ ಸ್ವಲ್ಪ ಊತ ಬಂದ್ಬಿಡುತ್ತೆ. ಆವಾಗ ಅವನು ಅಳೋದ್ರಿಂದ, ಉಸಿರು ಕಟ್ಟಿ ಅಳೋದ್ರಿಂದ ನಾವು ಏನಾದರೂ ಕೂದಲು ತೆಗಿತಾ ಇದ್ವಿ ಅಂದರೆ ಮಿಸ್ ಆಗಿ ಸ್ಕಿನ್ನಿಗೆ ಏಟಾದರೆ ಅದು ನೋವಾಗುತ್ತೆ, ಇನ್ಫೆಕ್ಷನ್ ಆಗುತ್ತೆ, ಹಾಗೆ ಹೀಗೆ ಅಂತೆಲ್ಲ ಭಯಪಡಿಸಿದ್ರು. ಸೊ ಅದರಿಂದ ನಮ್ಮ ಭಾವ ಆಗಲಿ ನಮ್ಮ ಅಕ್ಕ ಆಗಲಿ ಇಟ್ಕೊಳ್ಳಿಕ್ಕೆ ತುಂಬಾ ಭಯಪಟ್ಟರು. ಯಾಕಂದರೆ ಅವನನ್ನ ಬೇರೆ ಕಡೆ ಕಾನ್ಸಂಟ್ರೇಷನ್ ಮಾಡ್ದಂಗೆ ಅವನು ಬೇರೆ ಕಡೆ ತಿರುಗಿ ನೋಡದೇ ಇರೋ ಥರ ನೋಡ್ಕೊಳ್ಳೋದು ಕಷ್ಟ ಆಗಿತ್ತು. ಸೊ ಅದಕ್ಕೋಸ್ಕರ ನಾನೇನೆ ನಿಮ್ಮ ಕೈಲಾಗಲಿಲ್ಲ ಅಂದರೆ ನಾನು ಇಟ್ಕೊತೀನಿ ಪರವಾಗಿಲ್ಲ ಅಂತ ಈ ಥರ ಲಿಪ್ಪಲ್ ಬಾಟ್ಲನ್ನು ಬಾಯಿ ಕೊಟ್ಕೊಂಡು ಅವನು ಆ ಕಡೆ ಈ ಕಡೆ ಹಲ್ಗಾಡ್ದಿರೋ ಥರ ನೋಡಿಕೊಂಡು ಹಾಗೋ ಹೀಗೋ ಒಂದು ಸಾಧನೆ ಮಾಡಿಬಿಟ್ಟೆ ಅಂತ ಹೇಳ್ಬೋದು. ನಿಜ, ನಾನು ಅದನ್ನು ಪೂರ್ತಿ ಕೂದಲು ತೆಗಿಯೋ ತನಕ ಉಸಿರು ಎಷ್ಟು ಬಿಗಿ ಹಿಡ್ಕೊಂಡಿದ್ದೆ ಅಂದರೆ ಅಷ್ಟು ಬಿಗಿ ಹಿಡ್ಕೊಂಡಿದ್ದೆ. ತಗ್ಸಿದ ತಕ್ಷಣವೇ ಎದುರಿಸ್ರು ಬಿಟ್ಟೆ. ಯಾಕಂದರೆ ಒಂದೇ ಒಂದು ಚೂರು ಏಟಾಗದೇ ಇರೋಕ್ಕೆ ನಾನು ಕೂದಲು ತೆಗ್ಸಿದ್ದೀನಿ ಅಂತ. ಸೊ ಇವಾಗ ನೋಡಿ ಫುಲ್ ಹ್ಯಾಪಿಯಾಗಿ ಆಟ ಆಡ್ತಾ ಇದ್ದಾನೆ. ಹಾಗೆಯೇ ಪಾಪುದು ಮಂಡೆ ಎಲ್ಲ ತೆಗೆಸ್ಕೊಂಡು ಸ್ನಾನ ಮಾಡಿಸಿ ಮಡಿ ಬಟ್ಟೆ ಹಾಕಿಸ್ಕೊಂಡು ದೇವಸ್ಥಾನಕ್ಕೆ ಕರ್ಕೊಂಡು ಬಂದ್ವಿ. ಇಲ್ಲಿ ಬೆಣ್ಣೆ ಅಲಂಕಾರ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ. ಸೊ ಈ ಟೈಮ್ನಲ್ಲಿ ನಾವು ಬಂದಂಥ ಟೈಮಲ್ಲಿ ಮಹಾಮಂಗಳಾರತಿ ನಡೀತಾ ಇತ್ತು. ಚೆನ್ನಾಗಿ ಕಾಣಿಸ್ತಾ ಇತ್ತು ದೇವ್ರು ಕೂಡ. ನೀವು ನೋಡಿಲ್ಲ ಅಂದರೆ ನೋಡ್ಕೊಳ್ಳಿ. ಈ ದೇವರು ಹೆಸರು ಬಂತು ಅಂಕನಾಥೇಶ್ವರ ದೇವಸ್ಥಾನ ಅಂತ. ಸೊ ನಂತರ ಶ್ರೀ 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 ಹಟ್ಟಿ ದೇವಮ್ಮನವರ ಸನ್ನಿಧಿಯವರಿಗೆ ಬಂದ್ವಿ. ಸೊ ಇದು ಹೆಣ್ಣು ದೇವರಾಗಿರುತ್ತೆ ಅವರಿಗೆ, ನಮ್ಮ ಅಕ್ಕ ಭಾವ ಅವರಿಗೆ ಹೆಣ್ಣು ದೇವರಾಗಿರುತ್ತೆ. ಸೊ ಇದು ಒರಳು ಕಲ್ಲಿನಲ್ಲಿ ಮೂಡಿರೋವಂಥ ದೇವರು ಅಂತ ಹೇಳ್ತಾರೆ. ಸೊ ಇದು ನಮ್ಮ ಕಣ್ಣಿಗೆ ಒರಳು ಕಲ್ಲು, ಜಸ್ಟ್ ಒರಳು ಕಲ್ಲು. ಬಟ್ ಅವರಿಗೆ ಮನೆ ದೇವರು. ಹೆಣ್ಣು ದೇವರುಗಳಲ್ಲಿ ಮನೆ ದೇವರು ಇರ್ತಾರಲ್ವ, ಸೊ ಅದು ಮನೆ ದೇವರು. ಹಳೆ ಕಾಲದವರು ಒರಳು ಕಾಲನ್ನ ಕೂಡ ದೇವ್ರ ಥರ ಪೂಜೆ ಮಾಡ್ತಾರಲ್ವ. ಸೊ ಅದೇ ಪದ್ಧತಿ ಇನ್ನೂ ಮುಂದುವರೆದಿದೆ ಅವರಲ್ಲಿ, ಯಾವುದೇ ಕಾರಣಕ್ಕೂ ಚೇಂಜಸ್ ಆಗಿಲ್ಲ. ಸೊ ನಂತರ ಅಡುಗೆ ಎಲ್ಲ ಏನಿದೆ ಅದೆಲ್ಲ ಕಂಪ್ಲೀಟ್ ಆದಮೇಲೆ ದೇವರಿಗೆ ಎಡೆ ಮಾಡೋದಿತ್ತು. ನೈವೇದ್ಯಕ್ಕೆ ಎಲ್ಲ ತೊಂಬರಿ ಇಟ್ಟು ಅದನ್ನು ನೈವೇದ್ಯ ಮಾಡ್ತಾಯಿದ್ರು ಐನೋರು. ಅದು ಇದು ಎಲ್ಲಿದು ಅಂದರೆ ಮನೆಯಲ್ಲಿ ಇಟ್ಟಿದ್ರಲ್ವ, ಐನೋರು ಮನೆಯಲ್ಲಿ ಇಟ್ಟಿದ್ರಲ್ವ ದೇವ್ರದ್ದು ಎಲ್ಲ. ಸೊ ಅಲ್ಲಿಗೆ ಎಡೆ ಮಾಡ್ತಾಯಿದ್ದಾರೆ. ನಂತರ ಸೊ ದೇವ್ರ ಎಡೆ ಎಲ್ಲ ಆದಮೇಲೆ ನೈವೇದ್ಯ ಎಲ್ಲ ಕೊಟ್ಟ ನಂತರ ನಾವು ಊಟಕ್ಕೆ ಕೂತ್ಕೊಂಡ್ವಿ. ಊಟದಲ್ಲಿ ಏನೇನಿತ್ತು ಅಂತ ತೋರಿಸ್ತಾ ಇದ್ದೀನಿ. ಇಲ್ಲಿ ಹೆಸರುಬೇಳೆ ಕೋಸಂಬರಿ, ಸೌತೆಕಾಯಿ ಹೆಸರುಬೇಳೆ ಹಾಕಿ ಕೋಸಂಬರಿ ಮಾಡಿದ್ವಿ. ಸೊ ಹಾಗೆ ಹೀರೆಕಾಯಿ ಆಲೂಗೆಡ್ಡೆ ಎಲ್ಲ ಹಾಕಿ ಬದನೆಕಾಯಿ ಎಲ್ಲ ಹಾಕಿ ಪಲ್ಯ ಮಾಡಿದ್ರು. ಹಾಗೆಯೇ ಮಾವಿನಕಾಯಿ, ಉಪ್ಪಿನಕಾಯಿ, ಹಪ್ಪಳ, ಹಾಗೆ ಪಾಯಸ, ಕಾಯಿ ಒಬ್ಬಟ್ಟು, ಬೇಳೆ ಒಬ್ಬಟ್ಟು, 2 ಥರ ಒಬ್ಬಟ್ಟುಗಳನ್ನ ಮಾಡಿದ್ರು. ಸೊ ನಂಗೆ ಒಂದೇ ಸಾಕಾಗಿತ್ತು. ಎಲ್ರಿಗೂ 2 ಅಂತ ಆಗ್ತಾಯಿದ್ರು. ಬಟ್ ನನಗೆ ಒಂದೇ ಸಾಕಾಗಿತ್ತು. ಯಾಕಂದರೆ ಬೆಳಗ್ಗೆ ಟಿಫನ್ ತಿಂದಾಗಲೇ ಲೇಟಾಗಿತ್ತು. ಮತ್ತು ತಕ್ಷಣಕ್ಕೆ ಊಟ ಅಂದರೆ ಎಲ್ಲಿಗೆ ಸೇರಿಸೋದು.
ಸೊ ನಂತರ ಇಲ್ಲಿ ಸಬ್ಬಕ್ಕಿ ಪಾಯಸ ಅಂತ ಹೇಳ್ತಾರಲ್ವ, ಸೊ ಎಲ್ಲ ಊಟ ಮಾಡಿ ನೈವೇದ್ಯ ಎಲ್ಲ ಮುಗಿದ್ಮೇಲೆ ಪೂಜೆ ಎಲ್ಲ ಮುಗಿದು ಎಲ್ಲ ಮುಗಿದ ನಂತರ ನಾವು ಐನವ್ರ ಮನೆಯಲ್ಲಿ ಅಜ್ಜಿ ಒಬ್ಬರೇ ಇರೋದು. ಸೊ ನಾವೆಲ್ಲ ತಿಂದಿದ್ದೆಲ್ಲ ಹಾಗೆ ಬಿಟ್ಟು ಹೋದರೆ ಅವರಿಗೆ ತುಂಬಾ ಕಷ್ಟ ಆಗುತ್ತೆ ಅನ್ನೋದಕ್ಕೋಸ್ಕರ ಏನೇನಿದೆ ಪಾತ್ರೆಗಳೆಲ್ಲ ಅದೆಲ್ಲ ತೊಳೆದು ಕ್ಲೀನ್ ಮಾಡಿ ಮನೆ ಕೂಡ ಒರೆಸ್ಕೊಟ್ವಿ. ಸೊ ಅವರಿಗೆ ತೊಂದರೆ ಆಗಬಾರ್ದು. ಸೊ ನೋಡಿ ಯಾರೋ ಬಂದರು ಈ ಥರ ಗಲೀಜು ಮಾಡಿಬಿಟ್ಟು ಹೋದರು ಅಂತ ಅನ್ನಿಸ್ಬಾರ್ದು ಅಂತ. ಸೊ ನಾವೆಲ್ಲ ಮನೆ ಒಬ್ಬರು ಕಸ ಗುಡಿಸಿದ್ರೆ ಒಬ್ಬರು ಮನೆ ಒರೆಸಿ ಇನ್ನೊಂದಿಬ್ಬರು ಪಾತ್ರೆ ಎಲ್ಲ ತೊಳೆದು ಅಜ್ಜಿ ಎಲ್ಲ ಜೋಡಿಸ್ಕೊಟ್ಬಿಟ್ಟು ನಾವು ತಂದಂಥ ಪಾತ್ರೆಗಳೆಲ್ಲ ತಗೊಂಡು ನಂತರ ದೇವ್ರ ಮುಂದೆ ನಿಂತ್ಕೊಂಡು ಕೆಲವೊಂದಿಷ್ಟು ಫೋಟೋಸ್ ಕೂಡ ತಗೊಂಡ್ವಿ. ನೋಡ್ತಾ ಇರ್ಬೋದು ಅವರ ಖುಷಿ. ಆ್ಯಕ್ಚುಲಿ ಒಂದು ಮಾತು ಹೇಳಬೇಕು ಅಂದರೆ 17 ವರ್ಷಗಳ ಪ್ರತಿಫಲನ ದೇವರಿಗೆ ತೋರಿಸ್ಬೇಕಾಗಿತ್ತು. ನೋಡು ತಂದೆ, ನಿನ್ನ ಪ್ರತಿಫಲ ನಾನು ಇಲ್ಲಿಗೆ ಕರ್ಕೊಂಡು ಬಂದಿದ್ದೀನಿ ಅಂತ. ಸೊ ಆ ಉದ್ದೇಶಕ್ಕೋಸ್ಕರ ಅವರು ಬಂದಿದ್ದರು. ನಂತರ ಮನೆ ದೇವರಿಂದ ಮುಗಿಸ್ಕೊಂಡು ಮನೆಗೆ ಸೇರೋ ಅಷ್ಟರಲ್ಲಿ ತುಂಬಾ ಕತ್ಲೆ ಆಗಿತ್ತು. ಆಲ್ರೆಡಿ ಒಂದು 10-10:30 ಆಗಿದೆ. ಈ ಟೈಮ್ನಲ್ಲಿ ಪಾಪು ಮಲ್ಕೋತಾ ಇಲ್ಲ, ಯಾಕಂದರೆ ತುಂಬಾ ರಶ್ನಲ್ಲೆಲ್ಲ ಹೋಗಿ ಬಂದಿದ್ವಲ್ವ, ಎಲ್ಲೂ ಹೊರಗಡೆ ಹೋಗಿದ್ಲಲ್ಲ, ಅವನು ಅಳ್ತಾನೆ ಇದ್ದ. ಹಾಗಾಗಿ ಸಮಾಧಾನ ಮಾಡಲಿಕ್ಕೆ ಟ್ರೈ ಮಾಡ್ತಾಯಿದ್ರು. ಸೊ ನಾವೆಲ್ಲ ಮಲ್ಕೊಳ್ಳೋ ಅಷ್ಟರೊಳಗೆ 11 ಗಂಟೆ ಆಗಿತ್ತು. ಸುಸ್ತಾಗಿ ಬಂದಿದ್ವಿ ಅಲ್ವಾ, ಏನೋ ಒಂದು ತಿಂದ್ಕೊಂಡು ಮಲ್ಕೊಂಡ್ರಾಯ್ತು ಅನ್ನೋಂಗಾಗಿತ್ತು. ಎಲ್ಲೆಲ್ಲಿ ಮಲಗಿದ್ದೀವಿ ಅನ್ನೋದೇ ಕೂಡ ಗೊತ್ತಾಗ್ತಾ ಇರಲಿಲ್ಲ. ಫ್ಯಾನ್ ಇರಲಿಲ್ಲ, ಕರೆಂಟ್ ಇರಲಿಲ್ಲ, ಚಾರ್ಜರ್ ಲೈಟ್ನಲ್ಲಿ ಇದ್ದಿದ್ದಾಯಿತು. ಸೊ ಇಡೀ ರಾತ್ರಿ ಹೇಗೋ ಕಳೆದ ನಂತರ ಮಾರನೇ ಬೆಳಗ್ಗೆ ಅಮ್ಮನ ಮನೆ ಹತ್ರ ಹೋಯ್ತು. ಅಂದರೆ ಅಕ್ಕನ ಮನೆಯೇ ಊರಲ್ಲೇ ಅಮ್ಮನ ಮನೆ ಇರೋದು. ಸೊ ಅಮ್ಮನ ಮನೆಗೆ ಹೋಗಿದ್ವಿ. ಅಲ್ಲಿ ಅಮ್ಮ ಬಿಸಿ ಬಿಸಿ ಅಕ್ಕಿ ರೊಟ್ಟಿ ಪಲ್ಯ ಮಾಡಿದರು. ಅಮ್ಮನ ಕೈಯಿಂದ ಅಮ್ಮನ ಕೈ ರುಚಿ ಸವಿದು ರೊಟ್ಟಿನ ತಿಂದು ನಾನು ಮಕ್ಕಳು ಎಲ್ಲ ಸೇರಿಕೊಂಡು ರೊಟ್ಟಿ ತಿಂದ್ವಿ ಊರ ಕಡೆ ಹೊರಟ್ವಿ. ಸೊ ನಾವು ಹೋಗ್ತಾ ಇದ್ದೀವಿ ಇವಾಗ KSRTC ಬಸ್ನಲ್ಲಿ. ಮಕ್ಕಳು ಕೂಡ ಫುಲ್ ಹ್ಯಾಪಿಯಾಗಿದ್ದರು. ಈ ರಾಜ್ಯದಲ್ಲಿ ಒಳ್ಳೆ ಜರ್ನಿ ಆಯಿತು ಅವ್ರಿಗೂ. ನನಗೂ ಕೂಡ ಸ್ವಲ್ಪ ಚೇಂಜ್ ಓವರ್ ಬೇಕಾಗಿತ್ತು, ರೆಸ್ಟ್ ಬೇಕಾಗಿತ್ತು. ಸೊ 2 days ರೆಸ್ಟ್ ಕೂಡ ಸಿಕ್ತು. ಈ ವಿಡಿಯೋನ ಪೂರ್ತಿ ನೋಡಿದ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್.